ನಮ್ಮ ಮನ್ಯಾಗೂ ನಡೀತಾವ್ರಿ. ಹೆಂಗೆ ನಡೀತಾವ? ಒಂದಿಷ್ಟು ಖಾರ ಆದ್ರೂ ತಾಟ ಅಂಗಳದಾಗ ಬಂದು ಬಿದ್ದಿರ್ತಾವ್ರಿ. ಒಂದಿಷ್ಟು ಉಪ್ಪು ಹೆಚ್ಚಾದ್ರೂ ನೋಡಬೇಕಾದ್ರೆ ಅವತಾರ ನೋಡಬೇಕು. ಹೆಂಗೆ ಮಹಿಷಾಸುರ ಬಂದಿರ್ತಾನ ದೇಹದಾಗ, ಹಂಗೆ ಅರಬಟ ಕೈಯಾಗ ಬರ್ಕೊಲ್ಲ ಬಂದಿರ್ತಾವೆ ನೋಡ್ಬೇಕು. ಈಕಿದು ಒಣಕಿನ ಕೈಯಾಗ ಬಂದಿರ್ತೈತಿ, ಈಕಿದು ಅವತಾರ ನೋಡ್ಬೇಕು. ಹಂಗೆ ನಮ್ಮ ದಾಂಪತ್ಯಗಳು. ಆದರೆ ಶರಣರ ದಾಂಪತ್ಯಗಳು ಹೇಗೆ? ಒಂದು ಮಾತು ಹೆಂಡತಿದು ಹೆಚ್ಚಾಗಬಹುದು, ಒಂದು ಮಾತು ಗಂಡನದ್ದು ಹೆಚ್ಚಾಗಬಹುದು. ಆದರೆ ದಾಂಪತ್ಯ ಯಾವತ್ತಿಗೂ ವಿರಸವಾಗಲಿಲ್ಲ. ಅದು ಹಾಗಿತ್ತು ದಾಂಪತ್ಯ, ಹಾಗಿತ್ತು ನೋಡಿ. ಬೆಂಕಿ ಇರುತ್ತೆ, ಬೆಂಕಿಯನ್ನು ಬೆಂಕಿಯಿಂದಲೇ ಆರಿಸಲಾಗದು. ಬೆಂಕಿಯನ್ನು ಆರಿಸಬೇಕಾದರೆ ಅಲ್ಲಿ ನೀರಿನ ಅವಶ್ಯಕತೆ ಇರುತ್ತದೆ. ಹಾಗೆ ಕೋಪವನ್ನು ಕೋಪದಿಂದಲೇ ನಂದಿಸಲಾಗದು. ಕೋಪವನ್ನು ನಂದಿಸಬೇಕಾದರೆ ಅಲ್ಲೊಂದಿಷ್ಟು ತಾಳ್ಮೆಯೇ ಬೇಕಾಗುತ್ತದೆ, ತಾಳ್ಮೆಯೇ ಬೇಕಾಗುತ್ತದೆ. ಬೆಂಕಿಯನ್ನು ಆರಿಸಬೇಕಾದರೆ ನೀರು ಹೇಗೆ ಬೇಕೋ, ಕೋಪವನ್ನು ಆರಿಸಬೇಕಾದರೆ ತಾಳ್ಮೆಯ ಅವಶ್ಯಕತೆ ಇರುತ್ತದೆ. ಒಮ್ಮೆ ಗಂಡನಿಗೆ ಕೋಪ ಬಂದಾಗ ಹೆಂಡತಿ ತಾಳಿಕೊಳ್ಳಬೇಕು, ಒಮ್ಮೆ ಹೆಂಡತಿಗೆ ಕೋಪ ಬಂದಾಗ ಗಂಡ ತಾಳಿಕೊಳ್ಳಬೇಕು, ಒಮ್ಮೆ ಅತ್ತೆಗೆ ಕೋಪ ಬಂದಾಗ ಸೊಸೆ ತಾಳಿಕೊಳ್ಳಬೇಕು, ಒಮ್ಮೆ ಸೊಸೆಗೆ ಕೋಪ ಬಂದಾಗ ಅತ್ತೆ ತಾಳಿಕೊಳ್ಳಬೇಕು. ಹೀಗೆ ಒಬ್ಬರಿಗೆ ಕೋಪ ಬಂದಾಗ ಮತ್ತೊಬ್ಬರು ತಾಳಿಕೊಂಡರೆ ಮಾತ್ರ ಸಂಸಾರ ಸುಗಮವಾಗಿ ಸಾಗಬಲ್ಲದು. ಸಂಸಾರ ಸುಗಮವಾಗಿ ಸಾಗಬಲ್ಲದು. ನಮ್ಮೊಂದಿಷ್ಟು ಸಂಸಾರಗಳು ಸುಗಮವಾಗಿ ಸಾಗಬೇಕಲ್ಲ. ಎಂಥವರು ಅವರು? ಬಡತನದಲ್ಲಿಯೇ ಇದ್ದರೂ ಸಹ ಎಂದಿಗೂ ದಾನ ಧರ್ಮವನ್ನು ಬಿಟ್ಟವರಲ್ಲ. ಸದಾಕಾಲ ಪರರಿಗೆ ಉಪಕಾರವನ್ನೇ ಬಯಸಿ ಬದುಕಿದವರು. ಒಮ್ಮೆ ಏನಾಗಿತ್ತು ಅಂತಂದರೆ, ದಾಸಿಮಯ್ಯನವರು ಒಂದು ಹಾಸಿಗೆಯನ್ನು ನೇಯ್ದಿರ್ತಾರೆ. ಹಾಸಿಗೆ, ಎಂಥ ಹಾಸಿಗೆ ಅದು! ರಾಜ್ಯ ಮಹಾರಾಜರು ಬಳಸಬಹುದಾದ ಹಾಸಿಗೆಯನ್ನು ನೇಯ್ದಿರ್ತಾರೆ. ಎಷ್ಟು ವರ್ಷ? 2-3 ವರ್ಷ ಆ ಹಾಸಿಗೆಯನ್ನು ನೇಯ್ಗೆಯನ್ನು ಮಾಡೋಕ್ಕೆ ಸಮಯವನ್ನು ತೆಗೆದುಕೊಂಡಿರ್ತಾರೆ. 2-3 ವರ್ಷ ಕಷ್ಟಪಟ್ಟು ಒಂದು ಹಾಸಿಗೆಯನ್ನು ನೇಯ್ದಿರ್ತಾರೆ. ಸುತ್ತಲೆಲ್ಲ ಮುತ್ತು ರತ್ನಗಳನ್ನೇ ಹಚ್ಚಿರ್ತಾರೆ, ಹಚ್ಚಿ ನೇಯ್ಗೆಯನ್ನು ಮಾಡಿರ್ತಾರೆ. ಅತ್ಯಮೂಲ್ಯವಾದ ಆ ಹಾಸಿಗೆಯನ್ನು ನೇಯ್ಗೆಯನ್ನು ಮಾಡಿ ಹೆಂಡತಿಗೆ ಹೇಳ್ತಾರೆ, ಇವತ್ತು ಈ ಹಾಸಿಗೆಯ ನೇಯ್ಗೆ ಪೂರ್ಣಗೊಂಡಿದೆ, ನಾನೊಂದಿಷ್ಟು ಪಟ್ಟಣಕ್ಕೆ ಹೋಗಿ ಈ ಹಾಸಿಗೆಯನ್ನು ಮಾರಿಕೊಂಡು ಬರುತ್ತೇನೆ ಅಂತ ದಾಸಿಮಯ್ಯನವರು ಹೇಳ್ತಾರೆ. ಹೆಂಡತಿ ಆಯಿತು ಹೋಗಿ ಬನ್ನಿ ಅಂತ ಕಳಿಸಿಕೊಡ್ತಾರೆ. ಆವಾಗ ದಾಸಿಮಯ್ಯನವರು ಏನಂತ ತಿಳ್ಕೊಂಡು ಹೋಗಿರ್ತಾರೆ, 2-3 ವರ್ಷ ಕಷ್ಟಪಟ್ಟು ಇದನ್ನು ನೇಯ್ದಿದ್ದೇನೆ, ಬಹಳ ಕಿಮ್ಮತ್ತಿನ ಹಾಸಿಗೆ ಇದಿದೆ, ಬಹಳ ಕಿಮ್ಮತ್ತಿನ ಹಾಸಿಗೆ ಇದೆ, ಬಹಳ ರೊಕ್ಕ ಇವತ್ತು ಬರ್ತಾವಂತ ತಿಳ್ಕೊಂಡು ಹಾಸಿಗೆ ತಗೊಂಡು ಹೋಗಿರ್ತಾರೆ ಪಟ್ಟಣಕ್ಕೆ ಮಾರಕ್ಕೆ. ಸಂತ್ಯಾಗ ಹಾಸಿಗೆ ಹಚ್ತಾರ, ಎಲ್ಲರೂ ಬಂದವರೆಲ್ಲ ನೋಡ್ತಾರ, ಎಂಥ ಅದ್ಭುತ ಹಾಸಿಗೆ ಇದು, ಬಹಳ ಕಿಮ್ಮತ್ತಿನ ಹಾಸಿಗೆ, ಬಹಳ ಸುಂದರ ಹಾಸಿಗೆ ಅಂತ ಎಲ್ಲರೂ ಹೊಗಳುತ್ತಾರೆ. ಒಬ್ಬರು ಇಬ್ಬರು ಎಲ್ಲರೂ ಹೊಗಳುತ್ತಾರೆ, ಎಲ್ಲರೂ ಹೊಗಳುತ್ತಾರೆ. ಆದರೆ ಒಬ್ಬರು ತಗೊಂಗಿಲ್ಲ. ರೇಟ್ ಎಷ್ಟು ಅಂತ ಸದ್ಯಕ್ಕೆ ಕೇಳಂಗಿಲ್ಲ. ಯಾಕೆ? ಭಾಳ ತುಟ್ಟಿದಿರಬೇಕು, ಇಂಥದ್ದು ತೊಗೊಂಡು ನಾವೇನು ಮಾಡೋಣ, ರಾಜ್ಯ ಮಹಾರಾಜರು ಹಾಸಿಕೊಳ್ಳುವ ಹಾಸಿಗೆ ಇದು, ನಮಗ್ಯಾಕೆ ಬೇಕಂತ ಎಲ್ಲರೂ ಬಿಟ್ಟು ಹೋಗಾಕತ್ತಿ ಬಿಡ್ತಾರೆ. ಹಾಸಿಗೆ ಮಾರಂಗೇ ಇಲ್ಲ. ಸಂಚನ ಕೊಂಡಿರ್ತಾನ, ಹಾಸಿಗೆ ಮಾರಂಗಿಲ್ಲ ಅಂದ ತಕ್ಷಣ ಮತ್ತು ಹೊತ್ತು ಮುಣುಗತ್ತತಿ, ಊರು ದೂರ ಇರ್ತತಿ, ಹೋಗಬೇಕಾಕತಿ. ಚಳಿಗಾಲ ಬೇರೆ ಇರ್ತೈತಿ. ಅವಾಗ ಹಾಸಿಗೆ ಹೆಗಲ ಮೇಲೆ ಹೊತ್ಕೊಂಡು ಊರ ಕಡೆ ಹೋಗ್ತಾನೆ. ಊರ ಕಡೆ ಹೋಗುವಾಗ ಅಲ್ಲಿ ಏನಾಕತಿ ಅಂದ್ರೆ, ವಯೋವೃದ್ಧ ಒಬ್ಬ ನಡುಕೋತ ಕೂತಿರ್ತಾನೆ ಗಿಡದ ಕೆಳಗೆ. ಕೂತ ತಕ್ಷಣ ಅವ ಇವನು ನೋಡ್ತಾನೆ. ನೋಡಿ ಇವನು ಹತ್ತಿರ ಬರ್ತಾನೆ, ದಾಸಿಮಯ್ಯನವ್ರ ಹತ್ತಿರ ಬರ್ತಾನೆ. ಹತ್ತಿರ ಬಂದು ಅವ ಹೇಳ್ತಾನೆ, ವಯೋವೃದ್ಧ, ಇಲ್ಲಪ್ಪ ನನಗೆ ವಯಸ್ಸಾಗೈತಿ, ಚಳಿ ಭಾಳ ಹತ್ತೈತಿ, ಥಂಡಿ ಭಾಳ ಹತ್ತೈತಿ, ಇದು ತಡ್ಕೋ ವಯಸ್ಸಲ್ಲ, ಹೊಚ್ಕೊಳ್ಳಾಕ ಹಾಸ್ಕೊಳ್ಳಾಕ ನನ್ನ ಬಳಿ ಏನೂ ಇಲ್ಲ, ಒಂದಿಷ್ಟು ನೀ ಏನಾರ ಕೊಡಬಹುದನಂತ ಕೇಳ್ತಾನೆ. ಯಾರು? ವಯೋವೃದ್ಧ ಕೇಳ್ತಾನೆ. ಆವಾಗ ದಾಸಿಮಯ್ಯನವ್ರ ಹೆಗಲ ಮೇಲೆ ಏನಿರ್ತೈತಿ ಅಂತಂದ್ರೆ, 4-5 ವರ್ಷ ಕಷ್ಟಪಟ್ಟು ನೇಯ್ದದ್ದು ಕಿಮ್ಮತ್ತಿನ ಹಾಸಿಗೆ ಇರ್ತೈತಿ, ಅದನ್ನು ತೆಗೆದು ಕೊಟ್ಟು ಬಿಡ್ತಾರೆ. ತೆಗೆದು ಕೊಟ್ಟ ತಕ್ಷಣ ಆಯಿತು ಅಂತ ಅವ ವಯೋವೃದ್ಧ ತಗೋತಾನ. ತಗೊಂಡು ಅಷ್ಟಕ್ಕೆ ಬಿಡ್ತಾನಣ್ಣ.
ಅಷ್ಟಕ್ಕೆ ಬಿಡಂಗಿಲ್ಲ. ಅವನು ಮುಂದೆ ಏನು ಮಾಡ್ತಾನಂತಂದ್ರೆ ಅದನ್ನು 3-4 ತುಂಡು ಮಾಡಿ ಹರಿದು ಬಿಡ್ತಾನೆ, ಹಾಸಿಗೆ ಹರಿದು ಬಿಡ್ತಾನೆ. ನೋಡಿ, ನಿಮಗೆ ಯಾರದೋ ನೀವು ಒಂದು ವಸ್ತು ಇರ್ತೈತಿ, ನೀವು ಅವ್ರಿಗೆ ಕೊಟ್ಟಿರ್ತೀರಿ, ನಿಮ್ಮ ಕಣ್ಣು ಮುಂದನ ಆ ವಸ್ತು ಅವ್ರಿಗೆ ಕೆಡಿಸಿಬಿಟ್ಟರೆ ಎಷ್ಟು ಸಿಟ್ಟು ಬರ್ತೈತಿ, ನಿಮಗೆ ಭಯಂಕರ ಸಿಟ್ಟು ಬರ್ತೈತಿ. ಆ ವಸ್ತುವಿಗಾಗಿ ನೀವು ಅನೇಕ ದಿನ ಪರಿಶ್ರಮ ಪಟ್ಟಿರ್ತೀರಿ. ಆ ವಸ್ತು ಒಂದಿಟ್ಟು ಬಳಸಂತ ಅವನಿಗೆ ಕೊಟ್ಟ ತಕ್ಷಣ ಅವೆಲ್ಲ ಆ ವಸ್ತುವನ್ನು ನಾಶ ಮಾಡಿಬಿಟ್ಟರೆ ಸಿಟ್ಟು ಬರ್ತೈತಿಲ್ಲ ಸಾಮಾನ್ಯವಾಗಿ. ಆದ್ರೆ ದಾಸಿಮಯ್ಯಣ್ಣವ್ರ ಮುಂದನ ಹರಿತಾನವ. ಒಂದು ಸೊಂಟಕ್ಕೆ ಕಟ್ಕೋತಾನ, ಒಂದು ತಲೆಗೆ ಕಟ್ಕೋತಾನ, ಒಂದು ಕೈ ಕಾಲಿಗೆ ಕಟ್ಕೋತಾನ, ಹರಿದು ಕಟ್ಕೋತಾನ. ಅವಾಗ ದಾಸಿಮಯ್ಯನವರು ನಿಂತು ನೋಡಿ ನಗ್ತಾ ಇರ್ತಾರಂತ. ಇವು ಬಂದು ಕೇಳ್ತಾನೆ, ಅಲ್ಲೋ ನೀ ಕೊಟ್ಟ ಹಾಸಿಗೆದು ಕಿಮ್ಮತ್ತಿನ ಹಾಸಿಗೆದು, ಎಂಥ ಹಾಸಿಗೆ ಕೊಟ್ಟು, ಹೊಸ ಹಾಸಿಗೆ ನನಗೆ ಕೊಟ್ಟು, ಮತ್ತು ಹರಿದ ಸುತ್ತಗೊಂಡು ನಿನಗೇನು ಅನ್ನಿಸ್ಲಿಲ್ಲ ಅಂತ ಕೇಳ್ತಾನೆ ವಯೋವೃದ್ಧ. ಆವಾಗ ದಾಸಿಮಯ್ಯನವ್ರು ಹೇಳ್ತಾರ, ಒಮ್ಮೆ ನಿನಗೆ ಅರ್ಪಿಸಿದ ಮೇಲೆ ಅದು ನಿಮ್ಮದೇ, ನನ್ನದಲ್ಲ ಅಂತ ದಾಸಿಮಯ್ಯನವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಮನೆಗೆ ಬರ್ತಾರೆ. ಅವಂಗೆ ಅಲ್ಲೇ ಹಾಸಿಗೆ ಕೊಟ್ಟು ಮನೆಗೆ ಬರ್ತಾರ. ಹೆಂಡತಿ ಬಾಗಲ್ದಾಗ ದಾರಿ ನೋಡ್ಕೋತ ಕೂತಿರ್ತಾಳೆ. ಏನು ದಾರಿ? ಗಂಡ ರೊಕ್ಕ ಭಾಳ ತರ್ತಾನ, ಕಿಮ್ಮತ್ತಿನ ಹಾಸಿಗೆ ಮಾರಕ್ಕೆ ಹೋಗ್ಯಾನ ಅಂತ ಹೆಂಡತಿ ಸಂತಿ ಚೀಲ ನೋಡ್ಕೋತ ರೊಕ್ಕ ನೋಡ್ಕೋತ ಕೂತಿರ್ತಾಳೆ. ಇವ ಬರಿಗೈಲಿಂದ ಬರ್ತಾನೆ, ಹಾಸಿಗೆನೂ ಇಲ್ಲ, ಕೈಯಾಗ ಸಂತಿ ಚೀಲನೂ ಇಲ್ಲ, ಏನೂ ಇಲ್ಲ, ಹಂಗೆ ಬರ್ತಾನೆ. ಹಂಗೆ ಬಂದ ತಕ್ಷಣ ಆಕೆ ಕೇಳ್ತಾಳೆ, ಇಲ್ಲ ಏನಾಯ್ತು ಅದು ಅಂತ ಕೇಳ್ತಾಳೆ. ಅವಾಗ ಹೇಳ್ತಾನೆ, ಹಾಸಿಗೆ ಮಾರಲಿಲ್ಲ, ಬರುವಾಗ ಅಲ್ಲಿ ಯಾರೋ ಒಬ್ಬ ವಯೋವೃದ್ಧ ಚಳಿಯಿಂದ ನಡಗುತ್ತಿದ್ದ, ಅವನಿಗೆ ಕೊಟ್ಟು ಬಂದೆ ಅಂತ ಹೇಳ್ತಾನೆ. ಮತ್ತು ಅವಳಿಗೂ ಸಂತೋಷವಾಗುತ್ತೆ, ನೀವು ಎಂಥ ಪುಣ್ಯದ ಕೆಲಸ ಮಾಡಿದ್ದೀರಿ ಇವತ್ತು. ಅದನ್ನು ಮಾರಿದರೆ ಕೇವಲ ಒಂದಿಷ್ಟು ಹಣಗಳು ಬರುತ್ತಿದ್ದವು, ಆದರೆ ಆ ವಯೋವೃದ್ಧನಿಗೆ ಚಳಿ ಹೋಗುತ್ತಿರಲಿಲ್ಲ. ನೀವು ಕೊಟ್ಟ ಪುಣ್ಯದ ಕೆಲಸವನ್ನೇ ಮಾಡಿದ್ದೀರಿ, ಬನ್ನಿ ಅಂತ ಒಳಗೆ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದ ತಕ್ಷಣ ಒಂದು ಬಗಸ್ ಏನೂ ಇರಂಗಿಲ್ಲ, ಭಾಳ ದೊಡ್ಡ ಬಡತನ ಮನ್ಯಾಗ. ಬಗಸ್ ಅಕ್ಕಿರ್ತಾವ, ಅದನ್ನು ತೆಗೆದ ಅನ್ನ ಮಾಡ್ತಾಳೆ. ಇಬ್ಬರು ತಿನ್ನೋಣ ಅಂತ ಅನ್ನ ಮಾಡ್ತಾಳ. ಅನ್ನ ಇಟ್ಟಿರ್ತಾಳ ಮಾಡಾಕ. ಅತ್ತಾಗಿಂದ ಇವನು ಹಿಂಬಾಲ ವಯೋವೃದ್ಧ ಏನಿದ್ದಲ್ಲ ಅವ ಬಂದೇ ಇರ್ತಾನೆ ಮನೆಗೆ. ಬಂದ ತಕ್ಷಣ ಇಬ್ಬರು ಒಳಗೆ ಕೂತಾರ. ಅಣ್ಣ ಕುದ್ದತ್ತಿ ಇನ್ನೇನು ತಿನ್ನಬೇಕು ತಾಟ್ನ್ಯಾಗ ಹಾಕ್ಕೊಂಡು ಇವ ಮನೆ ಬಾಗಿಲಿಗೆ ಬಂದು ನಿಂತು ಹೇಳ್ತಾನ, ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಭವತಿ ಭಿಕ್ಷಾಂದೇಹಿ ಅಂದ ತಕ್ಷಣ ಹೊರಗೆ ಬಂದು ನೋಡ್ತಾರ, ಇಲ್ಲಪ್ಪ ಹಾಸಿಗೆ ಕೊಟ್ಟ ಪುಣ್ಯ ಕಟ್ಕೊಂಡು ಮತ್ತು ಚಳಿ ಹೋಗೈತಿ, ಆದ್ರೆ ಹೊಟ್ಟೆ ಹಸು ಹೋಗಿಲ್ಲ, ಏನು ಮಾಡಬೇಕು, ಏನಾರ ಇದ್ರೆ ಕೊಡು ಅಂತ ಕೇಳ್ತಾರ. ಆವಾಗ ದುಗ್ಗಳೆ ಓಡಿ ಬರ್ತಾಳ. ಹಿಂದೆ ಮುಂದೆ ಏನೂ ನೋಡಂಗಿಲ್ಲ. ಏನು ಬೋಗಾಣಿ ಇತ್ತಲ್ಲ, ಸಣ್ಣದ ಬೋಗಾಣಿಯಾಗ ಒಂದು ಬಗಸಿ ಅನ್ನ ಏನು ಮಾಡಿದ್ದಾಳಲ್ಲ ಅದನ್ನು ತಂದು ನೀಡಿಬಿಡ್ತಾಳೆ. ಪೂರ್ತಿ ಅನ್ನ ನೀಡಿಬಿಡ್ತಾಳೆ. ನೀಡಿದ ತಕ್ಷಣ ಅಷ್ಟು ಅನ್ನ ಉಣ್ತಾನ. ಉಂಡ ತಕ್ಷಣ ಅವ ಹೇಳ್ತಾನ, ಇಲ್ಲ ನಿಮ್ಮದು ದಾನದ ಕೈ ಎಷ್ಟಿದೆ ಅಂತ ನಾನು ಪರೀಕ್ಷೆ ಮಾಡಲು ಬಂದಿದ್ದೆ ಅಂತ ತನ್ನ ನಿಜದ ಅವತಾರವನ್ನು ತೋರಿಸುತ್ತಾನೆ. ಅವನು ಯಾರೂ ಇರೋದಿಲ್ಲ, ಸಾಕ್ಷಾತ್ ಶಿವನೇ ಅವನಾಗಿರುತ್ತಾನೆ. ತನ್ನ ನಿಜದ ಅವತಾರವನ್ನು ತೋರಿಸಿ, ನೀವು ಇಷ್ಟು ದೊಡ್ಡ ದಾನ ಮಾಡಿದಿರಿ, ದಾನ ಕೊಟ್ಟಿರಿ, ನಿಮ್ಮ ಮನೆಗೆ ಯಾವತ್ತಿಗೂ ಅಕ್ಕಿಯ ಕೊರತೆ ಆಗದಿರಲಿ ಅಂತ ಆಶೀರ್ವಾದ ಎಲ್ಲ ಒಮ್ಮೊಮ್ಮೆ ಅನಿಸ್ತಾ ಇರುತ್ತೆ. ಏನು ಅಂತಂದ್ರೆ, ಅಲ್ರಿ ಅನೇಕ ಶರಣರ ಜೀವನ ಚರಿತ್ರೆಯನ್ನು ಹೇಳ್ತೀರಿ, ಅನೇಕ ಭಕ್ತರ ಕಥೆಗಳನ್ನು ಹೇಳ್ತಿರ್ತೀರಿ. ಎಲ್ಲ ಪುರಾಣ ಪ್ರವಚನಗಳಲ್ಲಿ ಆ ಶರಣರಿಗೆ ದೇವ ಪ್ರತ್ಯಕ್ಷನಾದ, ಈ ಶರಣರಿಗೆ ದೇವ ಪ್ರತ್ಯಕ್ಷನಾದ ಅಂತ ಹೇಳ್ತೀರಿ. ಮತ್ತು ನಾವು ದಿನ ಗುಡಿಗೆ ಬರ್ತೀವಿ, ತೆಂಗಿನಕಾಯಿ ಒಡಿಸ್ತೀವಿ, ಊದಿನ ಕಡ್ಡಿ ಬೆಳಗುತ್ತೀವಿ, ಬಾಣ ಹಿಡಿತೀವಿ, ಎಲ್ಲ ಮಾಡ್ತೀವಿ. ನಮಗೊಮ್ಮೆ ದೇವ್ರು ಭೇಟಿ ಆಗುವಲ್ಲ. ಅವ್ರಿಗೆ ಎಷ್ಟೇ ಹೆಂಗೆ ಭೇಟಿ ಆದ, ಹಿಂದಿನವ್ರಿಗೆ ಎಷ್ಟೇ ಹೆಂಗೆ ಭೇಟಿ ಆದ, ನಮಗೊಮ್ಮೆ ಭೇಟಿ ಆಗುವಲ್ಲ ಅಂತ ಒಮ್ಮೊಮ್ಮೆ ಪ್ರಶ್ನೆಗಳು ಮೂಡ್ತಾ ಇರ್ತವೆ. ಆದ್ರೆ ಹಿಂದಿನ ಭಕ್ತರನ್ನು ಭಗವಂತ ಕಾಡ್ತಿದ್ದಂತ, ಹಿಂದಿನ ಭಕ್ತರನ್ನು ಸಾಕ್ಷಾತ್ ಭಗವಂತ ಕಾಡ್ತಿದ್ದಂತ. ಆದರೆ ಇವತ್ತು ಹೆಂಗಾಗೈತಿ ಅಂದ್ರೆ ಉಲ್ಟಾ ಆಗೈತಿ. ಭಕ್ತರ ಭಗವಂತನನ್ನು ಕಾಡಾಕತ್ತಾರ, ಅದಕ್ಕೆ ಭಗವಂತ ಬರುವಲ್ಲಾಗ್ಯಾನ ನೋಡಿ. ಆವಾಗ ಮುಂದೆ ಪ್ರತ್ಯಕ್ಷನಾಗಿ ವರ ಏನು ಬೇಕು ಅಂತ ಶಿವ ದುಗ್ಗಳೆ ಮತ್ತು ದಾಸಿಮಯ್ಯನವರಿಗೆ ಕೇಳಿದಾಕ್ಷಣ
ದಾಸಿಮಯ್ಯನವರು ಮತ್ತು ದುಗ್ಗಳೆ, ಏನೂ ಬೇಡ ಭಗವಂತ, ಇಷ್ಟು ಸುಂದರವಾದ ಜಗತ್ತಿನಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಬಿಟ್ಟಿರುವೆಯಲ್ಲ, ಎಷ್ಟು ಕೊಟ್ಟಿ ನೀನು. ನಿನ್ನ ಕರುಣೆ ಅಪಾರವಾದದ್ದು, ಅಗಮ್ಯವಾದದ್ದು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತು ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲವೂ ನಿಮ್ಮದೇ ದಾನ ಇದೆ ನೋಡಿ. ಹರಿಯುವ ನೀರು ಭಗವಂತನ ದಾನ. ಬರುವಾಗ ಯಾರ ನಾವು ಹುಟ್ಟಿ ಬರುವಾಗ ನೀರು ತಗೊಂಡು ಬಂದವ್ರು ಯಾರ ಅದಿರೇನಿಲ್ಲಿ? ಹುಟ್ಟಿ ಬರುವಾಗ ನನಗೊಂದಿಷ್ಟು ಉಸಿರಾಡಲು ಗಾಳಿ ಬೇಕು, ಅದಕ್ಕೋಸ್ಕರ ನಾನು ಭೂಮಿಗೆ ಗಾಳಿಯನ್ನು ಒಯ್ಯುತ್ತೇನೆ ಅಂತ ಯಾರ ತಂದವರು ಅದಿರೇನ? ಇಲ್ಲ. ಮತ್ತು ಹಸು ಆಕತಿ, ಅಲ್ಲಿ ಏನು ಇರ್ತೈತೋ ಇಲ್ಲೋ ಅಂತ ಗೊತ್ತಿಲ್ಲ, ಬರುವಾಗ ಒಂದಿಷ್ಟು ಏನಾರ ಒಯ್ಯಣೋ ಅಂತ ರೇಷನ್ ಕಟ್ಕೊಂಡು ಬಂದವ್ರು ಯಾರು ಅದಿರೇನ? ಯಾರೂ ಇಲ್ಲ. ನಾವು ಇಲ್ಲಿ ಹುಟ್ಟಿ ಬರುವ ಮೊದಲೇ ಭಗವಂತ ಎಲ್ಲವನ್ನ ಕೊಟ್ಟು ಬಿಟ್ಟಿದ್ದಾನೆ. ಆದರೆ ನಮ್ಮದು ಬೇಡುವುದು ಇಂದಿಗೂ ನಿಂತಿಲ್ಲ. ಇನ್ನೂ ಅದು ಬೇಕು ಇದು ಬೇಕು ಅನ್ನುವ ಬೇಕುಗಳ ಮಧ್ಯೆ ನಾವೆಲ್ಲರೂ ಕಳೆದು ಹೋಗಿದ್ದೇವೆ. ಅದಕ್ಕೆ ಭಗವಂತ ಬರೋಲ್ಲ. ಏನಾರ ಇವ್ರ ಅಂತೇಳಿ ಸಿಕ್ಕೊಂಡೆಂದ ವಾಪಸ್ ನನ್ನ ಬಿಡಂಗಿಲ್ಲ ಅಂತ ಅವಂಗೆ ತಿಳಿದತ್ತಿ. ಅದಕ್ಕೆ ನಾವು ಎಷ್ಟು ಮತ್ತು ನಮ್ಮ ಪೂಜೆ ಹೆಂಗಿರ್ತಾವು ಅಂತಂದ್ರೆ ಸುಮ್ಮ ದೇವ್ರಿಗೆ ತೋರ್ಸಾಕ ಪೂಜೆ ಇರ್ತಾವ. ಮತ್ತು ನಮ್ಮ ದಾನ ಹೆಂಗಿರ್ತಾವು ಅಂತಂದ್ರೆ ಎಲ್ಲರಿಗೂ ಸುದ್ದಿ ಆಗಬೇಕು ಅಂಥ ದಾನ ಇರ್ತಾವ. ಒಬ್ಬ ಯಾವ ದಾನ ಕೊಟ್ಟಿದ್ದಂತ, ಏನ ಮಠಕ್ಕೆ ಗಡಿಯಾರ ದಾನ ಕೊಟ್ಟಿದ್ದಂತ. ಗಡಿಯಾರ ಗೊತ್ತೈತಲ್ಲ, ಗಡಿಯಾರ ದಾನ ಕೊಟ್ಟಿದ್ದಂತ. ಗಡಿಯಾರ ದಾನ ಕೊಟ್ಟ ತಕ್ಷಣ ಎಲ್ಲರೂ ಟೈಮ್ ನೋಡ್ತಿದ್ರಂತ, ಟೈಮ್ ಗೊತ್ತಾಕಿದ್ದಿಲ್ಲ ಅಂತ. ಗಡಿಯಾಳ ದಾನ ಕೊಟ್ಟನು, ಟೈಮ್ ನೋಡಾಕತ್ತಾರು, ಯಾರಿಗೂ ಟೈಮ್ ತಿಳಿವಲ್ತು. ಯಾಕೆ ಟೈಮ್ ತಿಳಿವಲ್ತು ಅಂತಂದ್ರೆ ಗಡಿಯಾರದ ತುಂಬ ಅಂಕಿಗಳ ಕಾಣಲ್ದಂಗ ತನ್ನ ಹೆಸರ ಬರೆಸಿದ್ದಂತ. ಇವರು ಕೊಟ್ಟ ಕೊಡುಗೆ ಅಂತ ಗಡಿಯಾಳದ ತುಂಬ ತನ್ನ ಹೆಸರು ಬರೆಸಿದ್ದಂತ. ಎಲ್ಲಿ ಅಂಕಿ ಕಾಣಬೇಕು? ನಂಬದು ಅಂಥದ್ದು ಪ್ರಚಾರವನ್ನು ಗಿಟ್ಟಿಸಿಕೊಂಡು ದಾನ ಕೊಡುವವರು. ಭಗವಂತ ಕೊಟ್ಟದ್ದನ್ನೇ ಭಗವಂತನಿಗೆ ಮರಳಿ ನೀಡಲು ಇದು ನನ್ನದು ನನ್ನದು ಅಂತ ಜಂಬ ಕೊಚ್ಚಿಕೊಳ್ಳುವೆವು. ಅದಕ್ಕೋಸ್ಕರ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ಸರಳ ಸಜ್ಜನಿಕೆಯ ಮಾರ್ಗದಲ್ಲಿ ನಾವು ನಿತ್ಯ ನಿರಂತರವಾಗಿ ನಡೆಯಬೇಕು ಅಂತ ಹೇಳ್ತಾ, ನಾಳೆಯ ದಿನ ಇನ್ನೊಂದಿಷ್ಟು ಬೇಗನೆ ಬರೀ. ಕರೆಕ್ಟ್ ನಾಳೆ 7:30 ಪ್ರಾರಂಭ, 8:00 ಮುಕ್ತಾಯ. ನೀವು ಬಂದ್ರೂ ಅಷ್ಟೊತ್ತಿಗೆ ಪ್ರಾರಂಭ, ಬರಲಿಲ್ಲ ಅಂದನೂ ಅಷ್ಟೊತ್ತಿಗೆ ಪ್ರಾರಂಭ. ಒಂದೆರಡು ಮಾತು, ಅತ್ಯಮೂಲ್ಯವಾದ ಮಾತುಗಳನ್ನು ತಪ್ಪಿಸಿಕೊಳ್ಳಬಾರದು. ಇದೊಂದು ಸುದವಕಾಶ. ಎಲ್ಲ ಒಳಗೆ ಹೋಗಲಿ ಅಂತ ಇಲ್ಲ, ಎಷ್ಟು ಹೊಕ್ಕವ ಅಷ್ಟು ಇಳಿಸ್ಕೊಳ್ಳೋದು, ಅಷ್ಟು ಕೇಳೋದು. ಸುಮ್ಮ ಬಂದು ಕೂಡೋದು, ಒಂದು ತಾಸ್ನ್ಯಾಗ 2 ಮಾತು ಒಳಗೆ ಇಳಿಲಿಲ್ಲ, ಚಲೋ 2 ಮಾತು ಕೇಳಕ್ಕೇನು ಹೋದದ್ದು. ಮಣಿ ಮುರಿವು ಅರ್ಧ ತಾಸು ಧಾರವಾಹಿ ಒಂದಿಷ್ಟು ಆ ಕಡೆ ಈ ಕಡೆ ಲಕ್ಷ್ಯ ಇಲ್ಲದ ನೋಡ್ತೀವಿ. ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ಮಾತುಗಳು ಯಾಕಷ್ಟು ಇದು ನಮಗೆ ಒಂದಿಷ್ಟು ಕೇಳೋಣ. ಜಲ್ದಿ ಬೇಗನೆ 7:30 ಬರೋಣ. ವೇದಿಕೆ ಮೇಲೆ ಮಾತೋಶ್ರೀ ಅವರು ನಾವು ಬಂದು ಕೂರೋ ಮೊದಲೇ ನೀವೆಲ್ಲರೂ ಕೂತರೆ ಅದಕ್ಕೊಂದು ಸಂಸ್ಕಾರ ಸಂಸ್ಕೃತಿ ಇರುತ್ತೆ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವರ